ಪಾಪವ ಕಳೆಯೋ ಪರಮ ಪಾವನ ಪಂದಳವಾಸ. ಸ್ವಾಮಿ ಶರಣಂ. ಶಬರಿಮಲೆ ಯಾರ ತವರು ಮನೆ ಎಂಬ ಪ್ರಶ್ನೆಗೆ ಈಗಾಗಲೇ ನಿಮ್ಮ VSS ಮೀಡಿಯಾ ಯೂಟ್ಯೂಬ್ ಚಾನಲ್ ಹಾಗೂ ಮಣಿಕಂಠನ ಮಹಿಮೆ ಫೇಸ್ಬುಕ್ ಪೇಜ್ನಲ್ಲಿ ಉತ್ತರವನ್ನು ನೀಡಿದ್ದೇವೆ. ಶಬರಿಮಲೆಯಲ್ಲಿ ಓರ್ವ ವ್ಯಕ್ತಿ ಎಷ್ಟು ಸುದೀರ್ಘ ಅವಧಿಗೆ ತಂಗಬಹುದು ಅಥವಾ ಇರಬಹುದು, ಪ್ರಾರ್ಥಿಸಬಹುದು, ತಮ್ಮ ಕೋರಿಕೆಗಳನ್ನು ಸಲ್ಲಿಸಬಹುದು ಎನ್ನುವುದಾದರೆ 1 ವರ್ಷ. ಏನಪ್ಪ 1 ವರ್ಷಗಳ ಕಾಲ ಸ್ವಾಮಿಗಳೊಬ್ಬರು ಇರಬಹುದಾ ಅಂದರೆ, ಶಬರಿಮಲೆಯ ಮೇಲ್ಶಾಂತಿಗಳಾದವರು ಮಾತ್ರ ಶಬರಿಮಲೆಯಲ್ಲಿ 1 ವರ್ಷಗಳ ಕಾಲ, ನವೆಂಬರ್ 15ರಿಂದ ಮುಂದಿನ ನವೆಂಬರ್ 15ರವರೆಗೆ, ಅಂದರೆ ನವೆಂಬರ್ 16ರಿಂದ ಅವರ ಒಂದು ಕಾರ್ಯವನ್ನು ಕೈಗೊಳ್ಳುತ್ತಾರೆ. ನವೆಂಬರ್ 15ರವರೆಗೆ 1 ವರ್ಷಗಳ ಕಾಲ ಅವರು ಶಬರಿಮಲೆಯಲ್ಲಿ ಇರ್ತಾರೆ. ಏನಪ್ಪ ವಿಚಾರ ಅಂದರೆ, ಶಬರಿಮಲೆಯಲ್ಲಿ ನಾವು ಸ್ವಾಮಿ ಅಯ್ಯಪ್ಪನನ್ನು ಕಾಣಲು ಹೋಗ್ತೇವೆ. ಅದು ವನ್ಯಮೃಗಗಳ ತಾಣ, ಅದು ಕಾಡು. ಕಾಡಿನಲ್ಲಿ ಆನೆ, ಚಿರತೆ, ಹುಲಿ, ಸಿಂಹ ಈ ರೀತಿಯ ವನ್ಯಮೃಗಗಳು ಇರುತ್ತವೆ. ಜೊತೆಗೆ ಹಾವು, ಹಲ್ಲಿ, ಚೇಳು ಇಂತಹ ಸರೀಸೃಪಗಳು ಕೂಡ ಇರುತ್ತದೆ. ಇಂತಹ ಕಾಡಿನಲ್ಲಿ ನಾವು ಅತಿಥಿಗಳಷ್ಟೇ ಎಂಬುದನ್ನು ಮನಗಾಣಬೇಕು. ವಿಚಾರ ಏನು ಅಂದರೆ, ಶಬರಿಮಲೆಯಲ್ಲಿ ನಗಯ್ಯ ನಗಪ್ಪ ನಗರಾಜ, ನೀನು ಸತ್ಯವಾದ ದೇವರಯ್ಯ ನಗರಾಜ. ಆ ನಾಗರಾಜನ ಪ್ರತ್ಯಕ್ಷ 2ನೇ ಬಾರಿಗೆ ಆಗಿದೆ. ಈ ಮೊದಲು ಕಾಳಿಂಗ ಸರ್ಪವೊಂದು ಸತ್ಯವಾದ ಹೊನ್ನು 18 ಮೆಟ್ಟಿಲಿನ ಬಳಿ ಪ್ರತ್ಯಕ್ಷವಾಗಿರುವಂತಹ ದೃಶ್ಯಗಳನ್ನು ತಾವು ಗಮನಿಸಿರಬಹುದು. ಆದರೆ ನಾವಿನ್ನೂ ಆ ವಿಡಿಯೋವನ್ನು ಪ್ರಸಾರ ಮಾಡಿರಲಿಲ್ಲ. ಆದರೆ ಇತ್ತೀಚಿನ ಕೆಲ 1 ವರ್ಷಗಳಿಂದ 10 ಹಲವು ಪ್ರಾಣಿಗಳು ಎಲ್ಲರನ್ನೂ ಕಾಣ್ತಾ ಇದೆ ಅನ್ನೋ ಒಂದು ಅಂಶ ತಮಗೆಲ್ಲರಿಗೂ ವಿಚಾರ ಗೊತ್ತಿರಬಹುದು. ಇಂದು ಆ ಶಬರಿಮಲೆಯ ವಿಚಾರಧಾರೆಯನ್ನು ತಿಳಿಸುವಾಗ ನಾಗಪ್ಪ ನಾಗಯ್ಯ ಕಂಡಿದ್ದಾರೆ. ಇದು ನನ್ನ ಕ್ಷೇತ್ರ, ನನ್ನ ಕ್ಷೇತ್ರಕ್ಕೆ ಈ ಒಂದು ಮೋಸ, ದಗ ಮತ್ತು ವಂಚನೆ, ಇಂತಹ ಒಂದು ಕೆಟ್ಟ ಗುಣಗಳುಳ್ಳ ಪ್ರಾಣಿಯೊಂದು ಬಂದಿದೆ ಅಂತ ಅದು ಅಚ್ಚರಿಯಿಂದ ನಮ್ಮನ್ನು ನೋಡ್ತಾ ಇರ್ಬೋದು. ಏನಪ್ಪ ಅಂದರೆ, ನಾನು ಎಲ್ಲರನ್ನೂ ದೂಷಿಸ್ತಾ ಇಲ್ಲ. ಮನುಷ್ಯ ಮಾತ್ರ ಇರುವ ಪ್ರಾಣಿ ವರ್ಗದಲ್ಲಿ ಕೆಟ್ಟ ಪ್ರಾಣಿ ಎಂದರೆ ತಪ್ಪಾಗಲಾರದು. ಅದು ನನ್ನನ್ನೂ ಸೇರಿಸಿ ಸ್ವಾಮಿ, ನಾನು ನನ್ನನ್ನು ಹೊರತುಪಡಿಸ್ತಾ ಇಲ್ಲ. ಯಾಕೆಂದರೆ ಮಾನವನಾಗಿ ಬದುಕಿದ್ದಾಗ, ಮಾನವೀಯತೆಯುಳ್ಳ ಜೀವಿಯಾಗಿದ್ದಾಗ ಎಲ್ಲವೂ ಸರಿ ಇರುತ್ತೆ. ಆದರೆ ಆ ಶಬರಿಮಲೆಯಲ್ಲಿ ನಾಗಯ್ಯ, ನಾಗಪ್ಪ, ನಾಗರಾಜ ಆ ಹಾವು ಪ್ರತ್ಯಕ್ಷವಾಗಿರುವುದು ಈ ನನ್ನ ಕ್ಷೇತ್ರಕ್ಕೆ, ನನ್ನ ಒಂದು ತಂಗುದಾಣಕ್ಕೆ. ನಾನು ಎಲ್ಲೋ ಪೊದೆಯ ಮರೆಯಲ್ಲಿ ಇರ್ತಾ ಇದ್ದೆ. ಈ ಸ್ವಾಮಿಗಳೆಲ್ಲ ಯಾರು ಬಂದಿದ್ದಾರೆ, ಇವರೆಲ್ಲ ಯಾರು ಅನ್ನೋದಕ್ಕೆ ಅಚ್ಚರಿಯಿಂದ ಬಂದಿರಬಹುದು. ಅಥವಾ ನನ್ನ ಭಗವಂತನ ಕ್ಷೇತ್ರದಲ್ಲಿ ನಾನು ಆ ಭಗವಂತನನ್ನು ಆರಾಧಿಸುವ ಸಮಯದಲ್ಲಿ ಇಷ್ಟು ದೊಂಬಿ, ಇಷ್ಟು ಒಂದು ಪರಿಸರವನ್ನು ನಾಶ ಮಾಡ್ತಾ ಇದ್ರಲ್ಲ, ಈ ನಾಶ ಮಾಡಲಿಕ್ಕೆ ಇವರ ಜನ್ಮ ಬಂತ ಎಂದು ಕೂಡ ಬಂದಿರಬಹುದು. ಅಥವಾ ಭಕ್ತಿಪೂರ್ವಕವಾಗಿ ಒಂದು ಭಕ್ತಿಯ ಸಿರಿಯನ್ನು ಆ ಭಗವಂತನ ಒಂದು ಕ್ಷೇತ್ರದಲ್ಲಿ ಹಂಚುವಂತಹ ಭಕ್ತಾದಿಗಳು ಬಂದಿದ್ದಾರೆ, ಅವರನ್ನು ಕೂಡ ನಾನು ದರ್ಶಿಸಬೇಕು ಎಂದು ಬಂದಿರಬಹುದು. ಒಟ್ಟಿನಲ್ಲಿ ಶಬರಿಮಲೆಯಲ್ಲಿ ನಾಗರಾಜನ ಪ್ರತ್ಯಕ್ಷ. ಇದು ನಮ್ಮ ಆ ಒಂದು ಶಬರಿಮಲೆ ಕ್ಷೇತ್ರದಲ್ಲಿ ಅದು ಕಾಡಿನ ಕ್ಷೇತ್ರ, ಅದು ವನ್ಯಮೃಗಗಳ ತಾಣ, ಸರೀಸೃಪಗಳ ತಾಣ, ವಿಶೇಷವಾದ ಜೀವ ಜಂತುಗಳಿರುವಂತಹ, ವಿಶೇಷ ಶಕ್ತಿ ಇರುವಂತಹ ತಾಣ ಅನ್ನೋದು ಮತ್ತೆ ಮತ್ತೆ ಸಾಬೀತಾಗುತ್ತಿದೆ. ಶಬರಿಮಲೆಯಲ್ಲಿ ಹಾವಿನ ಪ್ರತ್ಯಕ್ಷತೆ, ಆ ಹಾವನ್ನು ಸುರಕ್ಷಿತವಾಗಿ ಕಾಡಿನೊಳಗೆ ತೆಗೆದುಕೊಂಡು ಹೋದಂತಹ ಆ ಸಿಬ್ಬಂದಿ ವರ್ಗಗಳಿಗೆ ಸ್ವಾಮಿ ಶರಣಂ. ಇಲ್ಲಿ ಯಾರೊಬ್ಬರಿಗೂ ಅದು ತೊಂದರೆ ಕೊಡುವುದಿಲ್ಲ. ಆದರೆ ನಾವು ಎಲ್ಲಿ ಅದಕ್ಕೆ ತೊಂದರೆ ಕೊಡ್ತೀವೋ ಅನ್ನೋ ಒಂದು ಕಾರಣಕ್ಕೆ ಅದು ನಮಗೆ ಕಚ್ಚುತ್ತೆ. ಪ್ರಾಣಿಗಳೆಲ್ಲವೂ ಅಷ್ಟೇ. ಮನುಷ್ಯರ ಪಾಡಿಗೆ ಇದ್ದರೆ ಯಾವೊಂದು ಪ್ರಾಣಿಯೂ ಕೂಡ ಮನುಷ್ಯನ ತಂಟೆಗೆ ಬರೋದಿಲ್ಲ. ಇಂಥವರ ಸಹವಾಸ ಬೇಡ ಅನ್ನೋದು. ಆದರೆ ಅಲ್ಲಿ ಕೀಟ್ಲೆ ಮಾಡೋದು ಅಥವಾ ಬೇರೆ ಒಂದು ಕೆಲಸಗಳನ್ನು ನಮ್ಮ ವ್ಯಕ್ತಿತ್ವಗಳು ಕೆಲವರು ಮಾಡ್ತಾ ಇದ್ದಾರೆ, ಎಲ್ಲರೂ ಅಲ್ಲ. ಅಂತಹದನ್ನು ತೀಡ್ಕೊಳ್ಳಿ. ಶಬರಿಮಲೆ ಅನ್ನೋದು ಕಾನನದ ಕ್ಷೇತ್ರ, ಕಾನನದ ಜೀವಿಗಳಿಗೆ ಮಾತ್ರ ಅದು ಮೀಸಲು. ನಮಗೆ ಆ ಭಗವಂತನ ಒಂದು ಅನುಮತಿಯಂತೆ ಕೆಲವು ಕ್ಷಣಗಳು, ಕೆಲ ದಿನಗಳು ಆ ಭಗವಂತನನ್ನು ಕಾಣಲು ಆ ಭಗವಂತ ಅನುವು ಮಾಡಿಕೊಡ್ತಾ ಇದ್ದಾರೆ. ಅಂತಹ ದಯಾಮಯನಾದ ಕಾನನವಾಸ ಕಲಿಯುಗ ವರದರ ಪಾದಗಳಿಗೆ ನಮಿಸುತ್ತಾ, ಎನಿಗಿಂತ ಕಿರಿಯವನು ಯಾರೂ ಇಲ್ಲ. ಶಬರಿಮಲೆಯಲ್ಲಿ ನಾಗಪ್ಪನ ಪ್ರತ್ಯಕ್ಷವಾದ ಕೈಲಾಸವಾಸಿ ಶಿವನ ಕೊರಳಲ್ಲಿರುವಂತಹ ನಾಗಪ್ಪನಿಗೆ ಮತ್ತು
ನಮ್ಮ ಶೇಷಶಯನ ಶ್ರೀನಿವಾಸನ ಆ ಒಂದು ಹಾಸಿಗೆಯ ರೂಪದಲ್ಲಿ ಆ ಭಗವಂತನಿಗಿರುವಂತಹ ಆ ನಾಗರಾಜನಿಗೆ ನಮಿಸುತ್ತಾ ಈ ಒಂದು ವಿಶೇಷವಾದ ವಿವರವನ್ನು ಕೊಡ್ತಾ ಇದ್ದೀನಿ. ಕಾಡಿನ ವನ್ಯಮೃಗಗಳಿರುವಂತಹ ನಾವು ಮನುಷ್ಯರಾಗಿ ಆ ಒಂದು ಕಾಡಿನ ಕ್ಷೇತ್ರಕ್ಕೆ ಹೋಗೋಣ, ಮಾನವೀಯತೆ ಇಟ್ಕೊಂಡು ಹೋಗೋಣ, ಅಥವಾ ವನ್ಯಮೃಗಗಳಂತೆ ನಾವು ಕೂಡ ಆ ಒಂದು ವನ್ಯಮೃಗಗಳೊಡನೆ ನಾವು ಸರಸ ಸಲ್ಲಾಪಗಳನ್ನು ಆಡೋದು ಬೇಡ, ನಮ್ಮ ಮಾನವೀಯ ಗುಣಗಳನ್ನು ಮೆರೆಯೋಣ. ಆ ಒಂದು ಕಾಮ ಕ್ರೋಧ ಲೋಭ ಮದ ಮಾಸ್ತರ್ಯ ಅನ್ನೋದು ಮನುಷ್ಯನಿಗೆ ಮಾತ್ರ ಗೊತ್ತಿದೆ. ಆ ಪ್ರಾಣಿಗಳಿಗೆ ಎಲ್ಲವೂ ಕೂಡ ಆ ಹೊಟ್ಟೆ ಹಸಿದಾಗ ಅದರ ಒಂದು ಬೇಟೆಯಾಡಿ ತಿನ್ನಬೇಕಾದ್ದು ಅದರ ಕರ್ತವ್ಯ, ಅದು ಮಾಡುತ್ತೆ. ಅದರ ಹೊರತುಪಡಿಸಿ ಯಾರೊಬ್ಬರಿಗೂ ಹಿಂಸೆಯನ್ನು ಕೊಡೋದಿಲ್ಲ. ಅಂತಹ ಒಂದು ಕಾಡಿನಲ್ಲಿ ನಾವು ನಮ್ಮ ಒಂದು ವ್ಯವಸ್ಥಿತವಾದ ಒಂದು ಜೀವನವನ್ನು ನಡೆಸಿಕೊಂಡು ಆ ಭಗವಂತನನ್ನು ಕಂಡು ಬರೋಣ ಅಂತ ತಿಳಿಸ್ತಾ ಇದ್ದೀನಿ. ನನಗಿಂತ ಕಿರಿಯವನು ಯಾರಿಲ್ಲ. ಟಿ ಎಸ್ ಕಣ್ಣನ್, ರಾಮನಗರ. ಸ್ವಾಮಿ ಶರಣಂ, ಸ್ವಾಮಿಯೇ ಶರಣಮಯ್ಯಪ್ಪ.